ಏನ್ ಮಾಡಕ್ಕಾಗುತ್ತೆ? ದೇವರಿಗೆ ಒಳ್ಳೆಯವರು ಅಂದ್ರೆ ಪ್ರೀತಿ. ಎಲ್ರಿಗಿಂತ ಮುಂಚೆ ಕರ್ಸ್ಕೊಂಡ್ಬಿಡ್ತಾನೆ. ಏನು ಅಂತ ಹೇಳೋದು? ಹೀಗಾಗುತ್ತೆ ಅಂತ ಅಂದ್ಕೊಂಡೇ ಇರ್ಲಿಲ್ಲ. ಡಾಕ್ಟ್ರು ಬೇಗ ಹುಷಾರಾಗ್ತಾರೆ ಅಂತ ಹೇಳಿದ್ರು, ಆದ್ರೆ ದೇವ್ರು ಕರ್ಸ್ಕೊಂಡ್ಬಿಟ್ಟ. ನನಗೊಂದು ಅರ್ಥ ಆಗ್ತಿಲ್ಲ, ಯಾರಿಗೆ ಏನಾಯ್ತು? ಚಂದ್ರೇಗೌಡರು ಹೋಗ್ಬಿಟ್ರಲ್ಲ. ಅದಕ್ಕೆ ನಿಮ್ಮನ್ನ ಕರ್ಕೊಂಡು ಹೋಗ್ತಾರೆ. ಮಾವ ಹೋಗ್ಬಿಟ್ರ, ಮತ್ತೆ ಯಾರ ಗತಿ ನನ್ಗೆ? ಅವರಾದ್ರೂ ನನ್ನ ಮಗಳ ಹಾಗೆ ನೋಡ್ಕೋತಾರೆ ಅನ್ಕೊಂಡಿದ್ದೆ. ಅದೊಂದು ಭರವಸೆನೂ ಸುಳ್ಳಾಯ್ತು. ಈಗ ನಾನೇನ್ ಮಾಡ್ಲಿ? ಇದೆಲ್ಲ ಹೇಗಾಯ್ತಪ್ಪ? ಡಾಕ್ಟ್ರ್ ಏನು ಹೇಳಿದ್ರು? ಹುಷಾರಾಗ್ತಾರೆ, ಏನೂ ಆಗಲ್ಲ ಅಂತ ಹೇಳ್ತಿದ್ರು ಡಾಕ್ಟ್ರು. ಆದ್ರೆ ಇದ್ದಕ್ಕಿದ್ದಾಗೆ ಏನಾಯ್ತೋ ಏನೋ, ನಮ್ಮ ಹೆದರಿಕೆನೆ. ಅಪ್ಪ, ನೇತ್ರ ಫೋನ್ ಮಾಡಿದ್ಲು, ಅವಳಿಗೆ ತಲೆ ಸುತ್ತ ಬಂದಂಗಾಯ್ತಂತೆ. ಓಡೋಣವಾ? ಹೌದಾ? ಏನಾಯ್ತು ಅವಳಿಗೆ? ಮಂಜುನಾಥ, ನಾವೇನು ಬರ್ತೀವಪ್ಪ. ಈ ದುಃಖ ತಡ್ಕೊಳ್ಳೋ ಶಕ್ತಿ ದೇವರನ್ನು ಕೊಡಿ. ಕಾಂತಿ, ಬಾರಮ್ಮ ಹೋಗೋಣ. ಕಾಂತಿ, ನೀನೆಲ್ಲೂ ಹೋಗ್ಬೇಕಾಗಿಲ್ಲ. ಇನ್ಮೇಲೆ ಕಾಂತಿ ಇಲ್ಲೇ ಇರ್ತಾಳೆ. ಅಲ್ಲ, ಇಂಥ ಹೊತ್ತಲ್ಲಿ ಅತ್ತೆ, ಕಾಂತಿ ಇನ್ಮೇಲಿಂದ ಇಲ್ಲೇ ಇರಬೇಕು. ಇರ್ತಾಳೆ. ನಮ್ಮಪ್ಪನ ಕಡೆ ಆಸೆ ಅದು. ದಯವಿಟ್ಟು ಇಲ್ಲ ಅನ್ಬೇಡಿ. ಏನೇ ಆದರೂ ಅದು ಸಹಾಯ ವಯಸ್ಸಲ್ಲ. ನನ್ಗನ್ಸುತ್ತೆ ಅವ್ರ ಮಗನ ಮದ್ವೆ ಹೀಗಾಯ್ತಲ್ಲ ಅನ್ನೋ ಕೊರಗಲೆ ಪ್ರಾಣ ಬಿಟ್ರೇನೋ ಅಂತ. ಏನೋ ಅಪ್ಪ, ಒಟ್ಟಿನಲ್ಲಿ ನಮ್ಮ ಕಾಂತಿ ಒಳ್ಳೇದಾಗ ಮಾಡಿದ್ರಲ್ಲ, ಅವ್ರನ್ನ ತಂಪೊತ್ತನ್ನು ನೆನೆಸ್ಕೋಬೇಕು. ಅದನ್ನು ನಡೆಸ್ಕೊಡ್ತೀನಿ ಅಂತ ಮಾತು ಕೊಡಿ. ಹೇಳಿ, ನಾನು ನಡೆಸ್ಕೊಡ್ತೀನಿ. ಅವಳನ್ನು ಮನ ಸೇರಿಸ್ಕೊಂಡ್ರೆ ನನ್ನ ಮನಸ್ಸಿಗೆ ನೆಮ್ಮದಿ ಅನ್ನೋದು ಸಿಗೋದು. ಸೇರಿಸ್ಕೊಡ್ತೀರಲ್ಲ, ನಡೆಸ್ಕೊಡ್ತೀರಲ್ಲ. ಅಪ್ಪ, ಅಪ್ಪ ಮಾತಾಡಿಪ್ಪ. ಅಪ್ಪ, ಸೂರ್ಯಕಾಂತಿ